ಮತಸಾಕ್ಷ್ಯದ ಮಸಿಗುರುತು ಸುದ್ದಿಗೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಮೈಸೂರಿನ ಬಣ್ಣ ಮತ್ತು ಅರಗು ಕಾರ್ಖಾನೆಯು ಲೋಕಸಭಾ ಚುನಾವಣೆಯ ಸಂಬಂಧ 55 ಕೋಟಿ ರೂಪಾಯಿಯ ವಹಿವಾಟನ್ನು ನಡೆಸಿದೆ. ಮತ ಚಲಾಯಿಸಿದ್ದಕ್ಕೆ ಗುರುತಾಗಿ ಹಚ್ಚುವ ಅಳಿಸಲಾಗದ ಶಾಹಿಯ ಪೂರೈಕೆಯು ಮೈಸೂರಿನ ಬಣ್ಣ ಮತ್ತು ಅರಗು ಕಾರ್ಖಾನೆಯದ್ದು. ಅದರಂತೆ 18ನೇ ಲೋಕಸಭಾ ಚುನಾವಣೆಯಲ್ಲಿ ಬಳಸಲು ಚುನಾವಣಾ ಆಯೋಗಕ್ಕೆ ಮೈಸೂರು ಬಣ್ಣ ಮತ್ತು ಅರಗು ಕಾರ್ಖಾನೆಯು 26.55 ಲಕ್ಷ ಬಾಟಲಿ ಅಳಿಸಲಾಗದ ಮಸಿ ಇಲ್ಲವೇ ಶಾಹಿಯನ್ನು ಪೂರೈಸಿದೆ. ಒಂದು ಬಾಟಲಿಯಲ್ಲಿ 10 ml ಶಾಹಿ ಇರುತ್ತದೆ. ಒಂದು ಬಾಟಲಿಯಿಂದ 700 ಮಂದಿಯ ಬೆರಳುಗಳಿಗೆ ಗುರುತು ಮಾಡಬಹುದಂತೆ. ಎಲ್ಲ ಬಣ್ಣವನ್ನು ಮಸಿ ನುಂಗಿತು ಎಂಬುದು ಗಾದೆ. ಇಲ್ಲಿ ಮಸಿ ಎನ್ನುವುದು ಕಪ್ಪು ಬಣ್ಣವನ್ನು ಸೂಚಿಸುತ್ತದೆ. ಮುದ್ರಣ ಕಾರ್ಯದಲ್ಲಿ ಬಣ್ಣದ ಬಳಕೆ ಮತ್ತು ಮಿಶ್ರಣದಲ್ಲಿ ಮೂಡುವ ಬಣ್ಣವು ಮುಖ್ಯವಾದುದಾಗಿದೆ. ಬಹುಬಣ್ಣದ ಮುದ್ರಣದಲ್ಲಿ ಮೂಲ ಬಣ್ಣವಾಗಿ ಮೆಜೆಂಟಾ ಕೆಂಪು, ನೀಲಿ, ಹಳದಿ ಬಣ್ಣಗಳನ್ನು ಬಳಸುತ್ತಾರೆ. ಖಚಿತ ಮುದ್ರಣಕ್ಕಾಗಿ 4ನೆಯ ಬಣ್ಣವಾಗಿ ಕಪ್ಪು ಬಳಸುತ್ತಾರೆ. ಆದರೆ ಹಿಂದೆಲ್ಲ ಬ್ಲಾಕ್ ಮಾಡಿ ಮುದ್ರಿಸುತ್ತಿದ್ದಾಗ ಉಳಿತಾಯದ ದೃಷ್ಟಿಯಿಂದ ಕಪ್ಪು ಬಣ್ಣವನ್ನು ಪ್ರತ್ಯೇಕವಾಗಿ ಮುದ್ರಿಸುತ್ತಿರಲಿಲ್ಲ. ಕೆಂಪು, ನೀಲಿ, ಹಳದಿ ಬಣ್ಣಗಳನ್ನು ಸಮ ಪ್ರಮಾಣದಲ್ಲಿ ಒಂದರ ಮೇಲೆ ಒಂದರಂತೆ ಮುದ್ರಿಸಿದಾಗ ಅದು ಕಪ್ಪು ಬಣ್ಣವಾಗುತ್ತಿತ್ತು. ನಾನಾ ವರ್ಣದ್ರವ್ಯಗಳನ್ನು ಹೊಂದಿರುವುದಾಗಿದೆ ಮಸಿ. ಒಂದು ಕಾಲದಲ್ಲಿ ಪ್ರಾಕೃತಿಕವಾಗಿ ಇದನ್ನೆಲ್ಲ ಪಡೆಯುತ್ತಿದ್ರು. ಇಂದೆಲ್ಲ ರಾಸಾಯನಿಕ ಬಣ್ಣಗಳು ಲಭ್ಯವಿದೆ. ಬಣ್ಣದ ಕಲ್ಲು ಮತ್ತು ಮಣ್ಣು, ಇದ್ದಿಲು ಇವನ್ನೆಲ್ಲ ಆದಿಮಾನವರು ಅಜಿಟಿನೊಡನೆ ಬಳಸಿದ್ರು. ಸ್ಪೇನ್ ದೇಶದ ಕ್ಯಾಸೆರೆಸ್ನ ಮಾಲ್ಟ್ರಾವಿಸೋ ಗವಿಗಳಲ್ಲಿ ದೊರೆಯುತ್ತಿರುವ ಆದಿಮಾನವನ ಚಿತ್ರಕಲೆಯು ತುಂಬಾ ಪುರಾತನವಾದುದು. ಇದನ್ನು 64,000 ವರ್ಷಗಳ ಹಿಂದೆ ನಿಯಂಡ್ರತಾಲ್ ಮಾನವರು ಬರೆದಿದ್ದಾರೆ. ಸುಲಭ ಲಭ್ಯ ಕೆಂಪು, ಕಪ್ಪು, ಬಿಳಿ ಪ್ರಾಕೃತಿಕ ವಸ್ತುಗಳ ಬಣ್ಣದಿಂದ ಈ ಚಿತ್ರಗಳನ್ನು ಆ ಕಾಲದ ಆದಿಮಾನವರು ಬರೆದಿದ್ದಾರೆ. ಸುಲವೇಸಿಯ ಗವಿಯಲ್ಲಿ ಒಂದು ಕಾಡು ಹಂದಿಯ ಚಿತ್ರವಿದ್ದು ಇದು 65,000 ವರ್ಷ ಹಿಂದಿನದಿರಬಹುದು ಎಂದು ಲೆಕ್ಕ ಹಾಕಲಾಗಿದೆ. ಆದರೆ ಫ್ರಾನ್ಸ್ ಮತ್ತು ಸ್ಪೇನ್ನಲ್ಲಿ ನಿಯಂಡ್ರತಾಲ್ ಜನರು ವ್ಯಾಪಕವಾಗಿ ಚಿತ್ರಗಳನ್ನು ಬಿಡಿಸಿರುವ 355ರಷ್ಟು ಗುಹೆಗಳು ಪತ್ತೆಯಾಗಿರುವುದು ಆದಿಮಾನವರ ಮಸಿ, ಜ್ಞಾನ ಮತ್ತು ಚಿತ್ರವಂತಿಕೆಗೆ ಒಳ್ಳೆಯ ಉದಾಹರಣೆಯಾಗಿದೆ. ಲೋಕದ ಸಾಕಷ್ಟು ಕಡೆ ಇಂಥದ್ದು ಕಂಡುಬಂದಿದೆ. ಲುಬಾಂಗ್ ಜೆರ್ಜಿಸಲೆಹ್ನ ಗುಹೆಯಲ್ಲಿ ದನವೊಂದನ್ನು ಬಿಡಿಸಲಾಗಿದೆ. ಭಾರತದಲ್ಲೂ ಗುಹಾ ಚಿತ್ರಗಳು ಇದ್ದು ಅವುಗಳಲ್ಲಿ ಮುಖ್ಯವಾದುದು ಭೀಮ್ಬೆಡ್ಕಾ. ಮಧ್ಯಪ್ರದೇಶದ ಭೀಮ್ಬೆಡ್ಕಾ ಗವಿಗಳು ಹಳೆ ಶಿಲಾಯುಗದ ಕಾಲದ್ದಾಗಿದ್ದು 10,000 ವರ್ಷಗಳ ಹಿಂದಿನ ಭಾರತೀಯ ಪುರಾತನರು ಬಿಡಿಸಿದ್ದ ಚಿತ್ರಗಳಿವೆ. ಇವನ್ನೆಲ್ಲ ಮುಖ್ಯವಾಗಿ ಕೆಂಗಂದು ನೈಸರ್ಗಿಕ ಬಣ್ಣದಿಂದ ಬಿಡಿಸಲಾಗಿದೆ. ಇದರಲ್ಲಿ ಬೇಟೆ, ಪ್ರಾಣಿಗಳು, ಮಗು ಹುಟ್ಟುವುದು, ಕುಡಿಯುವ ಕೂಟ, ಕೂಡು ಕುಣಿತ, ಸಾವು, ಆಗಿನ ಧಾರ್ಮಿಕ ಕ್ರಿಯೆಗಳ ಚಿತ್ರಣವಿದೆ. ಈ ಚಿತ್ರಗಳು ಭಾರತದ ಪುರಾಣಗಳು ಹೇಳುವ ಜನಾಂಗ ಚಿತ್ರಣಕ್ಕೂ ಉಡುಗೆ ತೊಡುಗೆ, ಧಾರ್ಮಿಕ ಆಚರಣೆಗಳಿಗೂ ಯಾವುದೇ ರೀತಿಯಲ್ಲಿ ಹೋಲಿಕೆ ಆಗುವುದಿಲ್ಲ ಎಂಬುದನ್ನು ಮುಖ್ಯವಾಗಿ ಗಮನಿಸಬೇಕಾಗಿದೆ. ಜಗತ್ತಿನ ಎಲ್ಲಾ ಕಡೆ ಸಿಕ್ಕಿರುವ ಗವಿ ಚಿತ್ರಗಳು ಈಗ ಅಲ್ಲಿ ವಾಸವಿರುವ ಜನರ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಹೇಳುವುದಿಲ್ಲ. ನಗ್ನ ಮಾನವನಿಂದ ಲಂಗೋಟಿ ಮಾನವನ ಕಾಲವನ್ನು ಮಾತ್ರ ಹೇಳುತ್ತವೆ. ಅವರ ಧರ್ಮಾಚರಣೆಗಳನ್ನು ಆದಿ ಆಚಾರ ವಿಚಾರ ಎಂದು ತಿಳಿಯುವುದರ ಹೊರತಾಗಿ ಬೇರೆ ಯಾವುದೇ ಮಾಹಿತಿ ನಮಗೆ ಸಿಗುವುದಿಲ್ಲ. ಆನಂತರದ ದಿನಗಳಲ್ಲಿ ಬಣ್ಣಗಳ ಅಭಿವೃದ್ಧಿಯಾಗಿದೆ. ಅದು ನಾನಾ ರೀತಿಯ ಚಿತ್ರಕಲೆಗಳಿಗೆ ಜನ್ಮ ನೀಡಿದೆ. ನೀರು ಕಲಕು ಬಣ್ಣ, ಎಣ್ಣೆ ಕಲಕು ಬಣ್ಣ ಇತ್ಯಾದಿ. ಸುಮೇರಿಯನ್ನರು 5,000 ವರ್ಷಗಳ ಹಿಂದೆ ಮಣ್ಣಿನ ಫಲಕಗಳ ಮೇಲೆ ಬರೆದಿಡಲು ಆರಂಭಿಸಿದ್ರು. ಈಜಿಪ್ಟಿನವರು ಪ್ಯಾಪಿರಸ್, ಕಾಗದ ಮತ್ತು ಗೋಡೆ ಚಿತ್ರಣದಲ್ಲಿ ಭಾರಿ ಲೋಕವನ್ನೇ ತೆರೆದಿಟ್ಟಿದ್ದಾರೆ. ಚೀನಾದವರು ಕಾಗದ ಕಂಡುಹಿಡಿದು ಬಳಸತೊಡಗಿದ್ರು. ಆಗ ಅದರ ಮೇಲೆ ಬರೆಯಲು ಮಸಿಯ ಅಗತ್ಯ ಬಿಡ್ತು. ಭಾರತದಲ್ಲಿ ಎಲೆಯ ಮೇಲೆ ಕೊರೆದು ಅಕ್ಷರ ಮೂಡಿಸುತ್ತಿದ್ದುದು ಬೇರೆ. ಹಕ್ಕಿಯ ಗರಿಯ ತುದಿಯನ್ನು ಶಾಯಿಯಲ್ಲಿ ಮುಳುಗಿಸಿ ಕಾಗದದ ಮೇಲೆ ಬರೆಯುವುದು ಯುರೋಪಿನಲ್ಲಿ ವ್ಯಾಪಕಗೊಂಡಿತು. ಗುಟೆನ್ಬರ್ಗ್ ಮುದ್ರಣ ಯಂತ್ರ ಕಂಡುಹಿಡಿದ ಮೇಲೆ ಮುದ್ರಣ ಮಸಿಗಳ ತಯಾರಿಕೆ ಬೇರೊಂದು ಉದ್ಯಮವಾಗಿ ಬಲಿಯಿತು. 1960ರವರೆಗೂ ನಮ್ಮಲ್ಲೆಲ್ಲ ಶಾಲೆಗೆ ಹೋಗುವವರು ಒಂದು ಕಡ್ಡಿಗೆ ತಾಮ್ರದ ನಿಬ್ಬು ಸಿಕ್ಕಿಸಿದ ಲೇಖನಿ ಎಂಬುದನ್ನು ಮಸಿ ಕುಡಿಕೆಯಲ್ಲಿ ಮುಳುಗಿಸಿ ಬರೆಯುತ್ತಿದ್ರು.
3ನೆಯ ತರಗತಿಯವರೆಗೆ ಸ್ಲೇಟು ಬಳಪ, ಆನಂತರ 5ನೆಯ ತರಗತಿಯವರೆಗೆ ಪೆನ್ಸಿಲ್, 6ರ ಬಳಿಕ ಮಸಿ ಕುಡಿಕೆ ಮತ್ತು ನಿಬ್ಬದ್ದು ಕಡ್ಡಿ, 1960ರ ಬಳಿಕ ಇಲ್ಲೆಲ್ಲ ಮಸಿ ತುಂಬುವ ಇಂಕ್ ಪೆನ್ಗಳು ಸಿಗತೊಡಗಿದ್ವು. ಆ ಬಳಿಕವೇ ರಿಫಿಲ್ ಪೆನ್ನುಗಳು ಬಳಕೆಗೆ ಬಂದ್ವು. ಇದಕ್ಕೆಲ್ಲ ಬೇರೆ ಬೇರೆ ರೀತಿಯ ಮಸಿಗಳು, ಮುದ್ರಣಕ್ಕೆ ಬೇರೆಯದೇ ರೀತಿಯ ಮಸಿ. ಹಾಗಾಗಿ ಅದಕ್ಕೆ ಪ್ರತ್ಯೇಕ ಮಸಿ ತಯಾರಿಕಾ ಕಂಪನಿಗಳು ಹುಟ್ಟಿಕೊಂಡ್ವು. ಮೈಲ್ಯಾಕ್ ಎಂಬ ಮೈಸೂರು ಬಣ್ಣ ಮತ್ತು ಅರಗು ಕಾರ್ಖಾನೆಯು ಮಾದರಿ ಮೈಸೂರಿನ ಶಿಲ್ಪಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ 1937ರಲ್ಲಿ ಆರಂಭವಾಯಿತು. ಅಂದಿನಿಂದ ಇದು ನಾನಾ ವರ್ಣದ್ರವ್ಯಗಳ ತಯಾರಿಕೆಯಲ್ಲಿ ಖ್ಯಾತಿ ಗಳಿಸಿದೆ. ಸ್ಥಾಪನೆಯಾದಾಗ ಅದರ ಹೆಸರು ಮೈಸೂರು ಲ್ಯಾಕ್ ಕಂಪನಿ. 1962ರಿಂದ ಈ ಕಾರ್ಖಾನೆಯು ಭಾರತದ ಎಲ್ಲಾ ಚುನಾವಣೆಗಳಿಗೂ ಅಳಿಸಲಾಗದ ಮಸಿಯನ್ನು ಪೂರೈಸುತ್ತಿದೆ. ಈಗಲೂ ಪೂರೈಸಿದೆ. ಈ ಚುನಾವಣಾ ಗುರುತಿನ ಮಸಿಯ ಖ್ಯಾತಿ ಇಷ್ಟಕ್ಕೆ ನಿಂತಿಲ್ಲ. ಜಗತ್ತಿನ 16 ದೇಶಗಳು ಮೈಸೂರಿನ ಬಣ್ಣ ಮತ್ತು ಅರಗು ಕಾರ್ಖಾನೆಯಿಂದ ಚುನಾವಣೆಯ ಗುರುತು ಹಾಕಲು ಅಳಿಸಲಾಗದ ಮಸಿ ಆಮದು ಮಾಡಿಕೊಳ್ಳುತ್ತವೆ. ಭಾರತದ್ದೇ ಚುನಾವಣೆ ನಡೆಯುವಾಗ ಇಲ್ಲಿನ ಕೆಲಸಗಾರರಿಗೆ ಹೆಚ್ಚುವರಿ ಕೆಲಸ ಮಾಡಿ ಮಸಿ ಒದಗಿಸುವ ಕೆಲಸ ಇರುತ್ತದೆ. ಕೆಲವೊಮ್ಮೆ ಹೆಚ್ಚು ಬೇಡಿಕೆ ಇದ್ದಾಗ ತಾತ್ಕಾಲಿಕ ಕಾರ್ಮಿಕರನ್ನು ಕಂಪನಿ ಬಳಸಿಕೊಳ್ಳುತ್ತದೆ. ಇತ್ತೀಚೆಗೆ ತಾನೇ ಕಂಬೋಡಿಯಾ ಚುನಾವಣೆಗೆ ಮಸಿ ಕಳುಹಿಸಿದ ಈ ಕಾರ್ಖಾನೆಯ ಮಸಿಯು ಏಷ್ಯಾ, ಆಫ್ರಿಕಾಗಳ ಹಲವು ದೇಶಗಳಿಗೆ ಹೋಗುತ್ತದೆ. ಈ ಅಳಿಸಲಾಗದ ಮಸಿಯ ತಯಾರಿಕೆಯನ್ನು ಬೇರೆ ಬೇರೆ ಹಂತದಲ್ಲಿ ತಯಾರಿಸಿ ಅದರ ಗುಟ್ಟನ್ನು ಕಾಪಾಡಲಾಗಿದೆ ಎನ್ನುವುದೇ ಅದರ ಹೆಚ್ಚುಗಾರಿಕೆಯಾಗಿದೆ. ಇದು ನಿಜವಾಗಿ ಅಳಿಸಲಾಗದ ಶಾಯಿ ಅಲ್ಲ. ಇಂಗ್ಲಿಷ್ನಲ್ಲಿ ಇದನ್ನು ಸೆಮಿ ಪರ್ಮನೆಂಟ್ ಇಂಕ್ ಎನ್ನುವರು. ಹಾಗೆಂದರೆ ಒಂದಷ್ಟು ಕಾಲ ಅಳಿಸಲಾಗದ ಶಾಯಿ ಇದು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.